Hi, welcome back to my channel. Myself Nagaraj Karigar, GTO, Government IT, Rippanpete. ಸೊ ನಾವಿಲ್ಲಿವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ MCQ ಅಂತ ಏನು ಹೇಳ್ತೀವಿ, ನಮ್ಮ ಆನ್ಲೈನ್ ಎಕ್ಸಾಮ್ CBT ಆನ್ಲೈನ್ ಎಕ್ಸಾಮ್ಗೆ ಬಹಳ ಮುಖ್ಯವಾಗಿ ಯೂಸ್ ಆಗ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಿಗೆ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈಗ ನಾವು ಸಿಂಗಲ್ ಫೇಸ್ ಮೋಟಾರ್ಸ್ನಲ್ಲಿದ್ದೀವಿ. ಹಾಗೆ ನೆಕ್ಸ್ಟ್ ಆಲ್ಟರ್ನೇಟರ್ಸ್ ಚಾಪ್ಟರ್ಗೆ ಕೂಡ ಹೋಗೋಕ್ಕಿದೆ. ಸೊ ಬನ್ನಿ ಈಗ ನೆಕ್ಸ್ಟ್ ಕ್ವೆಶನನ್ನು ನೋಡೋದಾದರೆ, ವಿಚ್ ಟೈಪ್ ಆಫ್ ಸಿಂಗಲ್ ಫೇಸ್ ಮೋಟಾರ್ ಈಸ್ ಯೂಸ್ಡ್ ಫಾರ್ ಹಾರ್ಡ್ ಡಿಸ್ಕ್ ಡ್ರೈವ್ಸ್. ನೋಡಿ, ನಮ್ಮ ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಈ ಹಾರ್ಡ್ ಡಿಸ್ಕ್ ಡ್ರೈವ್ಗಳಲ್ಲಿ ಒಂದು ಟೈಪ್ ಆಫ್ ಮೋಟಾರ್ ಇರುತ್ತೆ. ಯಾವ ಟೈಪ್ ಮೋಟಾರ್ನ ಈ ಹಾರ್ಡ್ ಡಿಸ್ಕ್ ಡ್ರೈವ್ನಲ್ಲಿ ಉಪಯೋಗಿಸಲಾಗ್ತದೆ ಅಂತಕ್ಕಂಥ ಕ್ವಶನ್ ಇದು. ಸೊ ಇಲ್ಲಿ ಸ್ಟೆಪ್ಪರ್ ಮೋಟಾರ್, ರಿಪಲ್ಷನ್ ಮೋಟಾರ್, ಹಿಸ್ಟರಿಸಿಸ್ ಮೋಟಾರ್, ರಿಲಕ್ಟೆನ್ಸ್ ಮೋಟಾರ್, ದೀಸ್ ಆರ್ ಆಲ್ ಒಂದು ರೀತಿಯ ಸ್ಪೆಷಲ್ ಮೋಟಾರ್ಸು. ಹಾಗೆ ಸಿಂಗಲ್ ಫೇಸ್ ಮೋಟಾರ್ಸ್ಗಳಂತ ಹೇಳ್ತೀವಿ, ಸ್ಪೆಷಲ್ ಟೈಪ್ ಆಫ್ ಮೋಟಾರ್ಸ್ಗಳು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ಸ್ಟೆಪ್ಪರ್ ಮೋಟಾರ್ ಅಂತ ಏನು ಹೇಳ್ತೀವಿ, ಈ ಒಂದು ಸ್ಟೆಪ್ಪರ್ ಮೋಟಾರ್ ಏನಿದೆ ಇದನ್ನು ನಾವು ಇಲ್ಲಿ ಸಾಮಾನ್ಯವಾಗಿ ಪ್ರಿಂಟರ್ಸು, ಪ್ಲಾಟರ್ಸ್ ಅಂತ ಏನು ಹೇಳ್ತೀವಿ, ಹಾರ್ಡ್ವೇರ್ಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಈ ಹೈ ಆ್ಯಂಡ್ ಎಫಿಷಿಯೆಂಟ್ ಆಫೀಸ್ ಎಕ್ವಿಪ್ಮೆಂಟ್ಸ್ ಅಂತ ಬರ್ತವೆ, ಹಾರ್ಡ್ ಡಿಸ್ಕ್ ಡ್ರೈವ್ಸು, ಮೆಡಿಕಲ್ ಎಕ್ವಿಪ್ಮೆಂಟ್ಗಳಲ್ಲಿ, ಫ್ಯಾಕ್ಸ್ ಮಷಿನ್ಗಳಲ್ಲಿ, ಈ ರೀತಿ ಆಟೋಮೇಟಿವ್ ಸಿಸ್ಟಮಲ್ಲಿ ನಾವು ಆಲ್ಮೋಸ್ಟ್ ಸ್ಟೆಪ್ಪರ್ ಮೋಟ್ರ್ಗಳನ್ನು ಬಳಸೋದನ್ನು ನಾವು ನೋಡ್ಬೋದು ಇಲ್ಲಿ. ಸೊ ಈ ಹಾರ್ಡ್ ಡಿಸ್ಕ್ ಡ್ರೈವ್ನಲ್ಲೂ ಕೂಡ ನಾವು ಸ್ಟೆಪ್ಪರ್ ಮೋಟ್ರನ್ನ ಬಳಸ್ತೀವಿ ಅಂತ ಹೇಳ್ತೀವಿ. ಒಂದು ರೀತಿ ಸ್ಪೆಷಲ್ ಟೈಪ್ ಮೋಟರ್ಸ್ಗಳಿವೆಲ್ಲ. ಸ್ಟೆಪ್ಪರ್ ಮೋಟರ್, ರಿಪಲ್ಷನ್ ಮೋಟರು, ಹಿಸ್ಟರಿಸಿಸ್ ಮೋಟರು, ರಿಲಕ್ಟೆನ್ಸ್ ಮೋಟರ್ ಇವೆಲ್ಲ ಸ್ಪೆಷಲ್ ಟೈಪ್ ಸಿಂಗಲ್ ಫೇಸ್ ಮೋಟರ್ಸ್ ಆಗಿದ್ದಾವೆ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ವಿಚ್ ಟೈಪ್ ಆಫ್ ಸಿಂಗಲ್ ಫೇಸ್ ಮೋಟಾರ್ ಈಸ್ ಹ್ಯಾವಿಂಗ್ ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ದ್ಯಾನ್ ಎನಿ ಅದರ್ ಟೈಪ್ ಆಫ್ ಸಿಂಗಲ್ ಫೇಸ್ ಮೋಟಾರ್ಸ್. ಏನು ನಮಗೆ ಸಿಂಗಲ್ ಫೇಸ್ ಮೋಟಾರ್ಸ್ ಅಂತ ಏನು ಬರ್ತವೆ, ಎಲ್ಲ ಮೋಟ್ರ್ಗಳಲ್ಲಿ ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಅಂತೇಳಿ. ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಅಂತ ಅಂದರೆ ಯಾವ ಮೋಟ್ರ್ನಲ್ಲಿ ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇದೆ ಅಂತೇಳಿ ನೋಡಬೇಕಾಗುತ್ತೆ. ಸೊ ಇಲ್ಲಿ 4 ಆಪ್ಷನ್ಸಲ್ಲಿ ಯೂನಿವರ್ಸಲ್ ಮೋಟಾರ್, ರಿಲಕ್ಟೆನ್ಸ್ ಮೋಟಾರ್, ರಿಪಲ್ಷನ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್, ಹಾಗೆ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ ಅಂತ ಇದೆ. ದೀಸ್ ಆರ್ ಆಲ್ ಸಿಂಗಲ್ ಫೇಸ್ AC ಮೋಟಾರ್ಸ್ಗಳೇ ಆಗಿದ್ದಾವೆ. ಕಂಪೇರ್ಡ್ ಟು ಆಲ್ ಅದರ್ ಸಿಂಗಲ್ ಫೇಸ್ ಮೋಟಾರ್ಸ್, ಸ್ಟೆಪ್ಪರ್ ಮೋಟಾರ್ ಏನಿದೆ ಅಲ್ಲ, ಇದು ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇರ್ತಕ್ಕಂಥ ಮೋಟಾರ್ ಇದಾಗಿದೆ. ಸೊ ಯಾವುದು ಯೂನಿವರ್ಸಲ್ ಮೋಟಾರ್ ಅಂತ ಏನು ಹೇಳ್ತೀವಿ, ಯೂನಿವರ್ಸಲ್ ಮೋಟಾರ್ ಈಸ್ ಎ ವೆರಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ಮೋಟಾರ್ ಅಂತ ಹೇಳ್ಬೋದು. ಸೊ ಎಲ್ಲ ಮೋಟಾರ್ಗಿಂತಲೂ ಅತಿ ಹೆಚ್ಚು ಸ್ಟಾರ್ಟಿಂಗ್ ಟಾರ್ಕನ್ನು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಫುಡ್ ಮಿಕ್ಸರ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೇರ್ ದ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಇನ್ ಎ ಸಿಂಗಲ್ ಫೇಸ್ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್. ಏನು ನಮ್ಮ ಪರ್ಮನೆಂಟ್ ಕೆಪಾಸಿಟರ್ ಮೋಟ್ರ್ ಇದೆ, ಎಲ್ಲಿ ನಾವು ಈ ಕೆಪಾಸಿಟರ್ನ ಕನೆಕ್ಟ್ ಮಾಡಿರ್ತೀವಿ ಆ ಸರ್ಕ್ಯೂಟಲ್ಲಿ ಅಂತೇಳಿ ನೋಡಬೇಕಾಗುತ್ತೆ. ಸೊ ಆಪ್ಷನ್ಸಲ್ಲಿ ಇನ್ ಸೀರೀಸ್ ವಿತ್ ಸ್ಟಾರ್ಟಿಂಗ್ ವೈಂಡಿಂಗ್ ಅಂತ ಇದೆ, ಹಾಗೆ ಇನ್ ಸೀರೀಸ್ ವಿತ್ ರನ್ನಿಂಗ್ ವೈಂಡಿಂಗ್ ಅಂತ ಇದೆ, ಹಾಗೆ ಇನ್ ಪ್ಯಾರಲಲ್ ವಿತ್ ಸ್ಟಾರ್ಟಿಂಗ್ ವೈಂಡಿಂಗ್, ಇನ್ ಪ್ಯಾರಲಲ್ ವಿತ್ ಸ್ಟಾರ್ಟಿಂಗ್ ವೈಂಡಿಂಗ್, ಇನ್ ಪ್ಯಾರಲಲ್ ವಿತ್ ರನ್ನಿಂಗ್ ವೈಂಡಿಂಗ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಮಗೆ ಗೊತ್ತೇ ಇದೆ, ಚಿತ್ರದಲ್ಲಿ ನಾವು ನೋಡಿರ್ತೀವಿ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ. ಸೊ ಯಾವ ರೀತಿಯಾಗಿರ್ತದೆ, ಇಟ್ ಈಸ್ ಇನ್ ಸೀರೀಸ್ ವಿತ್ ದಿ ಸ್ಟಾರ್ಟಿಂಗ್ ವೈಂಡಿಂಗ್ ಅಂತ. ಸೀರೀಸ್ ವಿತ್ ದ ಸ್ಟಾರ್ಟಿಂಗ್ ವೈಂಡಿಂಗ್ ಯಾಕಂತ ಹೇಳಿದ್ರೆ, ಸೊ ನಮಗೆ ಅದನ್ನು ನಾವು ಸ್ಪ್ಲಿಟ್ ಮಾಡಿದ್ದು ಅದೇ ಉದ್ದೇಶಕ್ಕೋಸ್ಕರನೇ. ಸೊ ಹಾಗಾಗಿ ಇಲ್ಲಿ ಇನ್ ಸೀರೀಸ್ ವಿತ್ ದಿ ಸ್ಟಾರ್ಟಿಂಗ್ ವೈಂಡಿಂಗ್ ಅಂತ ಹೇಳ್ಬೋದು. ಈ ಸೀರೀಸ್ ವಿತ್ ದಿ ಸ್ಟಾರ್ಟಿಂಗ್ ವೈಂಡಿಂಗಲ್ಲಿ ಕೆಪಾಸಿಟರ್ನ ಕನೆಕ್ಟ್ ಮಾಡಲಾಗಿರ್ತದೆ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ನೇ ಹೋಗೋಣ. ವಿಚ್ ಮೋಟಾರ್ ಈಸ್ ಯೂಸ್ಡ್ ಇನ್ ಟೇಬಲ್ ಫ್ಯಾನ್. ಸೊ ನಮಗೆ ಗೊತ್ತಿದೆ ಆಲ್ರೆಡಿ, ಇದು ಬಂದಿತ್ತು ಈ ರೀತಿಯ ಕ್ವಶನ್ಸು. ಯೂನಿವರ್ಸಲ್ ಮೋಟಾರ್, ಶೇಡೆಡ್ ಪೋಲ್ ಮೋಟಾರ್, ಎಡಿ ಕರೆಂಟ್ ಮೋಟಾರ್ ಆ್ಯಂಡ್ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್ ಅಂತ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇದರಲ್ಲಿ ಟೇಬಲ್ ಫ್ಯಾನ್ ಅಂತ ಏನಿದೆ, ಈ ಟೇಬಲ್ ಫ್ಯಾನಲ್ಲೂ ಕೂಡ ನಮ್ಮ ಈ ಒಂದು ಪರ್ಮನೆಂಟ್ ಕೆಪಾಸಿಟರ್ ಮೋಟ್ರನ್ನ ನಾವು ಬಳಸಿರ್ತೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಟೇಬಲ್ ಫ್ಯಾನ್ ಅಂತ ಹೇಳಿದ್ರೆ, ಸ್ಮಾಲ್ ಟೇಬಲ್ ಫ್ಯಾನ್ ಅಂದರೆ ಮತ್ತೆ ಶೇಡೆಡ್ ಮೋಟಾರ್ ಅಂತಲೇ ಹೇಳಬೇಕಾಗತ್ತೆ ನಾವು.
ಬಟ್ ಇಲ್ಲಿ ನಮಗೆ ಟೇಬಲ್ ಫ್ಯಾನ್ ಅಂತ ಅಂದಾಗ ನಮಗೆ ಬಿಗ್ ಟೈಪಲ್ಲಿ ಒಂದು ಟೇಬಲ್ ಫ್ಯಾನ್ ಬರುತ್ತೆ, ಅದರಲ್ಲೂ ಕೂಡ ಒಂದು ಕೆಪಾಸಿಟರ್ ಇರ್ತದೆ. ಆ ಥರದ್ದು ಬಂದಾಗ ಟೇಬಲ್ ಫ್ಯಾನ್. ಸಾಮಾನ್ಯ ಸ್ಮಾಲ್ ಟೇಬಲ್ ಫ್ಯಾನ್ ಅಂದರೆ ನಮಗೆ ಮತ್ತೆ ಶೆಡೆಡ್ ಪೋಲ್ ಮೋಟರ್ ಅಂತ ಅರ್ಥ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಕನ್ಫ್ಯೂಷನ್ ಬೇಡ. ಸ್ಮಾಲ್ ಸೈಜು ಅಥವಾ ಸ್ಮಾಲ್ ಕೆಪಾಸಿಟಿ ಟೇಬಲ್ ಫ್ಯಾನ್ಗಳು ಚಿಕ್ಕ ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕ ಫ್ಯಾನ್ಗಳು ಬರ್ತಾವಲ್ಲ, ಅದರಲ್ಲಿ ಶೆಡೆಡ್ ಪೋಲ್ ಮೋಟಾರ್ ಇರ್ತದೆ. ಬಟ್ ಅದರಲ್ಲೇ ಸ್ವಲ್ಪ ದೊಡ್ಡ ಮೋಟಾರ್ಗಳಿದ್ದರೆ ಟೇಬಲ್ ಫ್ಯಾನ್ಗಳಲ್ಲಿ ಅದರಲ್ಲಿ ಪರ್ಮನೆಂಟ್ ಕೆಪಾಸಿಟರ್ ಮೋಟರ್ ಇರ್ತದೆ ಅನ್ನೋದು ನಮ್ಗೆ ಗೊತ್ತಿರಲಿ ಇಲ್ಲಿ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. What is the effect if coil group connection is wrongly connected in a single phase motor rewinding? ಸೊ ರಿವೈಂಡಿಂಗ್ ಮಾಡಬೇಕಾದ್ರೆ ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಸಾಮಾನ್ಯವಾಗಿ ಆ ಒಂದು ಕನೆಕ್ಷನನ್ನು ನಾವು ಏನು ಮಾಡಿರ್ತೀವಿ, ಕಾಯಿಲ್ ಗ್ರೂಪ್ ಕನೆಕ್ಷನನ್ನು ಮಾಡಿರ್ತೀವಿ. ಸೊ ಕಾಯಿಲ್ ಗ್ರೂಪ್ ಕನೆಕ್ಷನ್ ಒಳಗಡೆ ಒಂದೊಮ್ಮೆ ನಮಗೇನಾದ್ರು ಉಲ್ಟಾ ಆಗಿದ್ದರೆ, ಕಾಯಿಲ್ ಗ್ರೂಪು ಒಂದೊಮ್ಮೆ ಉಲ್ಟಾ ಏನಾದರೂ ಆಯಿತು ಅಂತ ಹೇಳಿದ್ರೆ ನಮಗಲ್ಲಿ ಪೊಲ್ಯಾರಿಟಿನೇ ಚೇಂಜ್ ಆಗಿಬಿಡ್ತದೆ. ಸೊ ಅಪೋಸಿಟ್ ಪೊಲ್ಯಾರಿಟಿ ಕ್ರಿಯೇಟ್ ಆಗೋದಿಲ್ಲ. ಅಪೋಸಿಟ್ ಪೊಲ್ಯಾರಿಟಿ ಕ್ರಿಯೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಮೋಟಾರ್ ವಿಲ್ ನಾಟ್ ರನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಈಸ್ ಮೋಟಾರ್ ವಿಲ್ ನಾಟ್ ರನ್ ಅಂತ ಹೇಳ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಈಸ್ ದ ಎಫೆಕ್ಟ್ ಇನ್ ಎ ರಿಪಲ್ಷನ್ ಮೋಟಾರ್ ಇಫ್ ದ ಮ್ಯಾಗ್ನೆಟಿಕ್ ಆಕ್ಸಿಸ್ ಶಿಫ್ಟೆಡ್ ಟು ಅನದರ್ ಸೈಡ್ ಅಂತ ಇದೆ. ಸೊ ಇಲ್ಲಿ ಡೈರೆಕ್ಷನ್ ಆಫ್ ರೊಟೇಷನ್ ವಿಲ್ ಚೇಂಜ್, ಹಾಗೆ ಡೈರೆಕ್ಷನ್ ಆಫ್ ರೊಟೇಷನ್ ರಿಮೇನ್ ಸೇಮ್, ಮೋಟಾರ್ ಸ್ಪೀಡ್ ಇನ್ಕ್ರೀಸಸ್ ಫ್ರಮ್ ರೇಟೆಡ್ ಸ್ಪೀಡ್, ಮೋಟಾರ್ ಸ್ಪೀಡ್ ವಿಲ್ ರಿಡ್ಯೂಸ್ ಫ್ರಮ್ ರೇಟೆಡ್ ಸ್ಪೀಡ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು, ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಒಂದು ಟೈಪ್ ಮೋಟರ್ನಲ್ಲಿ ಅಂದರೆ ರಿಪಲ್ಷನ್ ಮೋಟರ್ಗಳಲ್ಲಿ ಏನು ಈ ಒಂದು ಮ್ಯಾಗ್ನೆಟಿಕ್ ಆಕ್ಸಿಸನ್ನು ಶಿಫ್ಟಿಂಗ್ ಮಾಡೋದ್ರ ಮುಖಾಂತರ ಅಂದರೆ, ಸೊ ಇವಾಗ ನೋಡಿ ಇದು ಈ ಶಿಫ್ಟಲ್ಲಿದೆ, ಇನ್ನೊಂದು ಸರಿ ನಾವು ಇದನ್ನು ಹೀಗೂ ಕೂಡ ಡೈರೆಕ್ಷನಲ್ಲಿ ಹಾಕ್ಬೋದು. ಸೊ ಈ ರೀತಿ ಹೀಗೊಮ್ಮೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ರೊಟೇಷನ್ ಅಂತ ಹೇಳ್ಬೋದು. ಇಲ್ಲಿ ಡೈರೆಕ್ಷನ್ ಆಫ್ ರೊಟೇಷನ್ ವಿಲ್ ಚೇಂಜ್ ಆಗುತ್ತೆ. ಈ ರೀತಿ ಮ್ಯಾಗ್ನೆಟಿಕ್ ಆ್ಯಕ್ಸಿಸನ್ನು ನಾವು ಶಿಫ್ಟೆಡ್ ಮಾಡೋದ್ರ ಮುಖಾಂತರ ನಾವು ಇಲ್ಲೇನು ಮಾಡ್ಬೋದಪ್ಪ ಅಂತ ಹೇಳಿದರೆ, ಈ ಒಂದು ರಿಪಲ್ಷನ್ ಮೋಟ್ರ್ನಲ್ಲಿ ಡೈರೆಕ್ಷನನ್ನೇ ಚೇಂಜ್ ಮಾಡ್ಬೋದು. ಇವಾಗ ಏನಿಲ್ಲಿ ಇದೆ ಅಲ್ಲ, ಇವಾಗ ಇದು ಕೆ ಅಂತ ಹೇಳ್ತೀವಿ. ಈ ಕೆ ಅನ್ನೋದು ಇದನ್ನೇ ಈ ಲೈನನ್ನು ಹೀಗೆ ಕನೆಕ್ಟ್ ಮಾಡೋ ಬದಲು ಅದನ್ನೇ ಶಿಫ್ಟೆಡ್ ಟು ಹೀಗೆ ಈ ಆ್ಯಂಗಲಲ್ಲಿ ಶಿಫ್ಟ್ ಮಾಡಿದರೆ ಡೈರೆಕ್ಷನ್ ಆಫ್ ರೊಟೇಷನ್ನೇ ಚೇಂಜ್ ಆಗಿಬಿಡುತ್ತೆ ಈ ರಿಪಲ್ಷನ್ ಮೋಟ್ರ್ನಲ್ಲಿ. ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾರೆ. ಸೊ ಆನ್ಸರ್ ಈಸ್ ಎ, ಡೈರೆಕ್ಷನ್ ಆಫ್ ರೊಟೇಷನ್ ವಿಲ್ ಚೇಂಜ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಇಫ್ ದ ಸೆಂಟ್ರಿಫ್ಯೂಗಲ್ ಸ್ವಿಚ್ ಇಸ್ ನಾಟ್ ಡಿಸ್ಕನೆಕ್ಟೆಡ್ ಆಫ್ಟರ್ ದ ಮೋಟಾರ್ ಸ್ಟಾರ್ಟ್ಸ್? ನೋಡಿ, ನಮಗೆ ಇಲ್ಲಿ ಮೋಟಾರ್ನಲ್ಲಿ ಒಂದು ಸೆಂಟ್ರಿಫ್ಯೂಗಲ್ ಸ್ವಿಚ್ಚನ್ನು ನಾವು ಬಳಸೋದಿದೆ. ಏನಕ್ಕೆ ಅಂತ ಹೇಳಿದರೆ, ಯಾವಾಗ ಮೋಟಾರ್ ಅಟೆನ್ಸ್ 75% 80% ಆಫ್ ರೇಟೆಡ್ ಸ್ಪೀಡಿಗೆ ರೀಚ್ ಆಯಿತು, ಆವಾಗ ನಮ್ಮ ಆ ಸ್ಟಾರ್ಟಿಂಗ್ ವೈಂಡಿಂಗ್ನ ಒಂದು ಮೋಟಾರ್ ಸರ್ಕ್ಯೂಟ್ನಿಂದ ಅಥವಾ ಸಪ್ಲೈದಿಂದ ಡಿಸ್ಕನೆಕ್ಟ್ ಮಾಡಬೇಕಾಗಿದೆ. ಸೊ ಒಂದೊಮ್ಮೆ ಆ ರೀತಿ ಮಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಆ ಸ್ವಿಚ್ ಕೆಲಸ ಮಾಡಲಿಲ್ಲಪ್ಪ, ಸೊ ಡಿಸ್ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳ್ತದೆ. ಸೊ ಸ್ವಿಚ್ ಇಸ್ ನಾಟ್ ಡಿಸ್ಕನೆಕ್ಟೆಡ್ ಆಫ್ಟರ್ ದ ಮೋಟಾರ್ ಸ್ಟಾರ್ಟ್ಸ್ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ ಅನ್ನೋದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ವೈಂಡಿಂಗ್ ವಿಲ್ ಬರ್ನ್ಟ್ ಔಟ್ ಅಂತ ಹೇಳ್ತೀವಿ. ಹಾಗಾಗೋದ್ರಿಂದ ಏನಾಗುತ್ತೆ, ಸ್ಟಾರ್ಟಿಂಗ್ ವೈಂಡಿಂಗ್ ಸುಟ್ಟೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದು ಡಿಸ್ಕನೆಕ್ಟ್ ಆಗಲೇಬೇಕು ಸರ್ಕ್ಯೂಟ್ನಿಂದ. ಯಾಕಂದರೆ ನಾವು ಅದನ್ನು ಡಿಸೈನ್ ಮಾಡಿರೋದೇ ಹಾಗೆ, ಕೇವಲ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾವು ವೈಂಡಿಂಗ್ ಬಳಕೆ ಮಾಡೋ ರೀತಿಯಲ್ಲಿ ಅದು ಡಿಸೈನ್ ಆಗಿರೋದ್ರಿಂದ ರನ್ನಿಂಗಲ್ಲೂ ಆ ವೈಂಡಿಂಗ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಹೆವಿ ಕರೆಂಟ್ ಪಾಸ್ ಆಗುತ್ತೆ, ಹೀಟ್ ಆಗುತ್ತೆ, ಆ ನಂತರದಲ್ಲಿ ಸುಟ್ಟು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ವಿಲ್ ಬರ್ನ್ಟ್ ಔಟ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಹೌ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ರಿಪಲ್ಷನ್ ಮೋಟಾರ್ ಈಸ್ ಟು ಬಿ ರಿವರ್ಸ್ಡ್? ಈಗಷ್ಟೇ ನಾವು ನೋಡಿದ್ವಿ ಹೇಗೆ ಅಂತೇಳಿ ನಮ್ಗೆ ಗೊತ್ತಿದೆ, ಬೈ ಶಿಫ್ಟಿಂಗ್ ದ ಬ್ರಷ್ ಆಕ್ಸಿಸ್ ಅಂತಕ್ಕಂಥದ್ದು. ಸೊ ಜಸ್ಟ್ ಬಿಫೋರ್ ಅದೇ ಥರದ ರಿಲೇಟೆಡ್ ಕ್ವೆಶನ್ ಬಂದಿತ್ತು. ಏನು ಮ್ಯಾಗ್ನೆಟಿಕ್ ಆ್ಯಕ್ಸಿಸನ್ನು ಶಿಫ್ಟಿಂಗ್ ಮಾಡೋದ್ರ ಮುಖಾಂತರ ನಾವು ರಿಪಲ್ಷನ್ ಮೋಟ್ರನ್ನ ಡೈರೆಕ್ಷನನ್ನು ಚೇಂಜ್ ಮಾಡ್ಬೋದಾಗಿದೆ. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಅದೇ ವಾಟ್ ಈಸ್ ದ ಎಫೆಕ್ಟ್ ಇಫ್ ಸಮ್ ಸ್ಲಾಟ್ಸ್ ಇನ್ ಎ ಸ್ಪ್ಲಿಟ್ ಫೇಸ್ ಮೋಟರ್ ಲೆಫ್ಟ್ ಔಟ್ ವಿತೌಟ್ ವೈಂಡಿಂಗ್ ಆಫ್ಟರ್ ಕಂಪ್ಲೀಷನ್ ಆಫ್ ಕಾನ್ಸೆಂಟ್ರಿಕ್ ವೈಂಡಿಂಗ್ ಅಂತ ಇದೆ. ಸೊ ಇಲ್ಲಿ ವಾಟ್ ಈಸ್ ದ ಎಫೆಕ್ಟ್ ಮೀನ್ ಅಂತ ಹೇಳಿದ್ರೆ,
ಏನು ಎಫೆಕ್ಟ್ ಆಗಿಬಿಡುತ್ತೆ ಇಲ್ಲಿ ಅನ್ನೋದು ನಮಗೆ ಮುಖ್ಯ. ಸೊ ಏನಾಗುತ್ತೆ, ಏನು ನಮಗಿಲ್ಲಿ ಸ್ಪ್ಲಿಟ್ ಫೇಸ್ ಟೈಪ್ ಮೋಟಾರ್ ಅಂದ ತಕ್ಷಣ ಸ್ಪ್ಲಿಟ್ ಫೇಸ್ ಅಂತ, ಸ್ಪ್ಲಿಟ್ ಫೇಸ್ ಮೋಟಾರ್ ಲೆಫ್ಟ್ ಔಟ್ ವಿತೌಟ್ ವೈಂಡಿಂಗ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿ ಕಾನ್ಸೆಂಟ್ರಿಕ್ ವೈಂಡಿಂಗ್. ಇದರೊಳಗಿರೋದೇ ಮೇಲಾಗಿ ಕಾನ್ಸೆಂಟ್ರಿಕ್ ಕಾಯಿಲ್ ವೈಂಡಿಂಗ್ ಆಗಿರೋದ್ರಿಂದ ಯಾವ ಪ್ರಾಬ್ಲಮ್ ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ ವರ್ಕ್ಸ್ ನಾರ್ಮಲಿ ಅಂತ ಹೇಳ್ತೀವಿ. ಇಟ್ ಈಸ್ ವರ್ಕ್ಸ್ ನಾರ್ಮಲಿ ಅಂತ, ಯಾವುದೇ ಥರದಲ್ಲಿ ಎಫೆಕ್ಟ್ ಆಗೋದಿಲ್ಲ. ಇಟ್ ಈಸ್ ವರ್ಕ್ಸ್ ನಾರ್ಮಲಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. How the radio interference can be suppressed in centrifugal switch method of speed control of the universal motor. ಸೊ ನಾವು ಯೂನಿವರ್ಸಲ್ ಮೋಟಾರ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಡ್ ಕಂಟ್ರೋಲ್ ಮಾಡೋದನ್ನು ನೋಡಿದ್ದೀವಿ. ಅದರಲ್ಲಿ ಈ ಸೆಂಟ್ರಿಫಿಕಲ್ ಸ್ವಿಚ್ ಮೆಥಡ್ ಕೂಡ ಒಂದು. ಇದರಲ್ಲಿ ಏನು ಮಾಡಿರ್ತದೆ ಅಂತ ಹೇಳಿದರೆ ಒಂದು ಇದು ಇದೆ, ಪ್ರಾಬ್ಲಮ್ ಇದೆ. ಅದನ್ನು ಅಂದರೆ ರೇಡಿಯೋ ಇಂಟರ್ಫೆರೆನ್ಸ್ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಟರ್ಮಿನಲ್ಗಳಲ್ಲಿ ಸ್ಪಾರ್ಕಿಂಗ್ ಬರೋದಾಗಿರ್ಬೋದು. ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೈ ಕನೆಕ್ಟಿಂಗ್ ದ ಕೆಪಾಸಿಟರ್ಸ್ ಅಕ್ರಾಸ್ ಸೆಂಟ್ರಿಫಿಕಲ್ ಸ್ವಿಚ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬೈ ಕನೆಕ್ಟಿಂಗ್ ದ ಕೆಪಾಸಿಟರ್ ಇನ್ ಸೀರೀಸ್ ವಿತ್ ದಿ ಸೆಂಟ್ರಿಫಿಕಲ್ ಸ್ವಿಚ್, ಬೈ ಆ್ಯಡಿಂಗ್ ಕಂಪೆನ್ಸೇಟಿಂಗ್ ವೈಂಡಿಂಗ್ ವಿತ್ ಆರ್ಮೇಚರ್, ಬೈ ಕನೆಕ್ಟಿಂಗ್ ಆ್ಯನ್ ಇಂಡಕ್ಟರ್ ಇನ್ ಸೀರೀಸ್ ವಿತ್ ದಿ ಸೆಂಟ್ರಿಫಿಕಲ್ ಸ್ವಿಚ್. ಹೀಗೆ 4 ಆಪ್ಷನ್ಸ್ಗಳಿದೆ. ಬಟ್ ನಾವಿಲ್ಲೇನು ಮಾಡ್ತೀವಿ, ಬೈ ಕನೆಕ್ಟಿಂಗ್ ಕೆಪಾಸಿಟರ್ ಅಕ್ರಾಸ್ ಸೆಂಟ್ರಿಫಿಕಲ್ ಸ್ವಿಚ್ ಹಾಕೋದ್ರಿಂದ ನಾವಿಲ್ಲೇನು ಮಾಡ್ಬೋದು, ಈ ರೇಡಿಯೋ ಇಂಟರ್ಫೆರೆನ್ಸ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ನಾವಿಲ್ಲಿ ಇಟ್ ಕ್ಯಾನ್ ಬಿ ಸರ್ಪ್ರೈಸ್ಡ್ ಆ್ಯಂಡ್ ಆಲ್ಸೋ ಸೇಮ್ ಅಲ್ಲೇನು ಸ್ಪಾರ್ಕಿಂಗ್ ಆಗ್ತದೆ ಅದನ್ನು ಕೂಡ ನಾವಿಲ್ಲಿ ಅವಾಯ್ಡ್ ಮಾಡ್ಬೋದಾಗಿದೆ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿಚ್ ಫಾರ್ಮುಲಾ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ EMF ಫರ್ ಫೇಸ್ ಇನ್ ಎ ಐಡಿಯಲ್ ಆಲ್ಟರ್ನೇಟರ್. ಸೊ ಆಲ್ಟರ್ನೇಟರ್ನಲ್ಲಿ ಅದರಲ್ಲಿ ಎಸ್ಪೆಷಲಿ ಪರ್ ಫೇಸ್ನಲ್ಲಿ EMF ಎಷ್ಟು ಜನ್ರೇಟ್ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ. ಆಲ್ಟರ್ನೇಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದಾಗಿದೆ. ಸೊ ಅಲ್ಲಿ ನಾವು ಹೇಗೆ ನಾವು ಇದನ್ನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವ ಒಂದು ಫಾರ್ಮುಲಾ ಬಳಸ್ಬೋದು ಅಂತ ನೋಡೋದಾದರೆ, ಸೊ ಇಲ್ಲಿ ಆಪ್ಷನ್ಸ್ಗಳು ಬಂದ್ಬಿಟ್ಟಿದೆ, 4 ಆಪ್ಷನ್ಸ್ ಇದೆ. ಅದರಲ್ಲಿ ಇದರಲ್ಲಿ ಲಾಸ್ಟ್ ಆಪ್ಷನ್ಸ್ ಏನಿದೆ, E ಈಸ್ ಈಕ್ವಲ್ ಟು 4.44 ಫ್ಲಕ್ಸ್ FT ಅಂತ ಹೇಳ್ತದೆ. ಸೊ ಇಲ್ಲಿ ನಮಗೆ ಎಫ್ ಅಂದರೆ ಮೊದಲೇ ಗೊತ್ತಿದೆ, ಫ್ರೀಕ್ವೆನ್ಸಿ ಅಂತೇಳಿ. ಸೊ ಫ್ರೀಕ್ವೆನ್ಸಿ ಆಫ್ ಇಂಡ್ಯೂಸ್ಡ್ EMF ಇನ್ ಹರ್ಟ್ಸ್ ಅಂತ ಕೂಡ ಹೇಳ್ತೀವಿ. ಹಾಗೆ ಟಿ ಅಂತಕ್ಕಂಥದ್ದು ಇಲ್ಲಿ ಏನಿದೆಯಲ್ಲ, ಟಿ ಈಸ್ ದ ನಂಬರ್ ಆಫ್ ಕಾಯಿಲ್ಸ್ ಆರ್ ಟರ್ನ್ಸ್ ಪರ್ ಫೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಫಾರ್ಮುಲಾನನ್ನು ನಾವು ಬಳಸೋದ್ರಿಂದ ಯಾವುದು E ಈಸ್ ಈಕ್ವಲ್ ಟು 4.44 ಫ್ಲಕ್ಸ್ FT ಅಂತ ಏನಿದೆ, ಈ ಒಂದು ಫಾರ್ಮುಲಾ ಬಳಸೋದ್ರಿಂದ ನಾವು ಪರ್ ಫೇಸ್ ಅಂದರೆ ಏನು ನಮ್ಮ EMF ಪರ್ ಫೇಸಿಂದ ಐಡಿಯಲ್ ಆಲ್ಟರ್ನೇಟರ್ ಅಂತ ಹೇಳ್ತೀವಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತದೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ರೂಲ್ ಈಸ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಇನ್ ಆ್ಯನ್ ಆಲ್ಟರ್ನೇಟರ್. ಸೊ ಸಿಮಿಲರ್ ಟು ಜನರೇಟರ್ ಅಂತ ಅಂದಮೇಲೆ ಒಂದೇ ಆಗಿರ್ತದೆ. ಸೊ ಆಪ್ಷನ್ಸಲ್ಲಿ ಇಲ್ಲಿ ಕಾರ್ಸ್ಕ್ರೂ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ಜನರೇಟರ್ ಅಂದ ತಕ್ಷಣ ನಮಗೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲು ನೆನಪಿಗೆ ಬಂದುಬಿಡಬೇಕು. ಸೊ ಏನು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇದೆ, ಇದನ್ನು ಅಪ್ಲೈ ಮಾಡೋದ್ರ ಮುಖಾಂತರ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಇನ್ ದ ಆಲ್ಟರ್ನೇಟರ್ನ ನಾವು ಫೈಂಡ್ ಮಾಡ್ಬೋದಾಗಿದೆ. ಸೇಮ್ ಆ್ಯಸ್ ಜನರೇಟರ್, DC ಜನರೇಟರ್, ಆಲ್ಟರ್ನೇಟರ್ ಬೋತ್ ಆರ್ ಸೇಮ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಆಫ್ ದ ಆಲ್ಟರ್ನೇಟರ್. ಏನು ಇಲ್ಲಿ ಕಣ್ಣು ಮುಂದೆ ಒಂದು ಆಲ್ಟರ್ನೇಟರ್ನ ಬಿಡಿ ಭಾಗ ಕಾಣ್ತಾ ಇದೆ, ಅದರ ಹೆಸರು ಏನು ಅಂತೇಳಿ ಕ್ವಶನ್ನು. ಸ್ಟೇಟಾರ್, ಎಕ್ಸೈಟಾರ್, ಸೈಲೆಂಟ್ ಪೋಲ್ ರೋಟಾರ್, ಸ್ಮೂತ್ ಸಿಲಿಂಡ್ರಿಕಲ್ ರೋಟಾರ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಅದರಲ್ಲಿ ನೋ ಡೌಟ್ ಎಟ್ ಆಲ್ ಈ ಒಂದು ಚಿತ್ರವನ್ನು ನೋಡ್ತಿದ್ದಂಗೆ ಸೇಲಿಯಂಟ್ ಪೋಲ್ ರೋಟಾರ್ ಅಂತ ನಾವು ಇದನ್ನು ಹೇಳ್ತೀವಿ. ಸೇಲಿಯಂಟ್ ಪೋಲ್ ರೋಟಾರ್ ಇದಾಗಿದೆ. ಈ ಸೇಲಿಯಂಟ್ ಪೋಲ್ ರೋಟಾರ್ನ ಕನ್ಸ್ಟ್ರಕ್ಷನ್ ಇದು ಆಲ್ಟರ್ನೇಟರ್ನಲ್ಲಿ ನಾವು ನೋಡ್ಬೋದಾಗಿದೆ. ಆಲ್ಟರ್ನೇಟರ್ನ ಒಂದು ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ಮೇನ್ಲಿ ನಮಗೆ ಈ ರೊಟೇಟಿಂಗ್ ಫೀಲ್ಡ್ ರೋಟಾರ್ಸ್ ಅಂತ ಹೇಳ್ತೇವೆ. ಇದು 2 ಟೈಪ್ಗಳಲ್ಲಿ ಬರ್ತದೆ. ಒಂದು ಸೇಲಿಯಂಟ್ ಪೋಲ್ ಟೈಪ್ ಆದರೆ
ಮತ್ತೊಂದು ಸ್ಮೂತ್ ಸಿಲಿಂಡ್ರಿಕಲ್ ಟೈಪ್ ಅಂತಲೂ ಕೂಡ ಬರ್ತದೆ, ಅಥವಾ ನಾನ್ ಸೇಲಿಯಂಟ್ ಪೋಲ್ ಅಂತಲೂ ಹೇಳ್ಬೋದು. ನಾನ್ ಸೇಲಿಯಂಟ್ ಪೋಲ್ ಅಥವಾ ಸ್ಮೂತ್ ಸಿಲಿಂಡ್ರಿಕಲ್ ಟೈಪ್ ಅಂತ, ಅಥವಾ ಈ ಸೇಲಿಯಂಟ್ ಪೋಲ್, ಇವು ಎರಡು ಟೈಪು ಈ ರೊಟೇಟಿಂಗ್ ಫೀಲ್ಡ್ ರೋಟಾರ್ಸಲ್ಲಿ ಬರ್ತಕ್ಕಂಥದ್ದು ಆಲ್ಟರ್ನೇಟರ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಸೇಲಿಯಂಟ್ ಪೋಲ್ ಟೈಪು ಮತ್ತು ಹಾಗೆ ಸಿಲಿಂಡ್ರಿಕಲ್ ಟೈಪ್ ಅಂತ ಇವೆರಡು ಬರ್ತದೆ. ಆನ್ಸರ್ ಈಸ್ ಸಿ, ಸೇಲಿಯಂಟ್ ಪೋಲ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ EMF ಇಕ್ವೇಷನ್ ಆಫ್ ಎನ್ ಆಲ್ಟರ್ನೇಟರ್? ಇಲ್ಲಿ EMF ಇಕ್ವೇಷನ್ ಆಫ್ ಎನ್ ಆಲ್ಟರ್ನೇಟರ್ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದು 4 ಆಪ್ಷನ್ಸ್ಗಳು ಇಲ್ಲಿದ್ದಾವೆ. ಇದರಲ್ಲಿ ಯಾವುದು ಸರಿಯಾದ ಆನ್ಸರು? EMF ಇಕ್ವೇಷನ್ ಆಫ್ ಎನ್ ಆಲ್ಟರ್ನೇಟರ್ ಅಂದರೆ ಟು ಕ್ಯಾಲ್ಕುಲೇಟ್ ದ EMF ಇನ್ ದ ಆಲ್ಟರ್ನೇಟರ್ ಅಂತ ಏನು ಹೇಳ್ಬೋದು. ಸೊ ದಟ್ ಈಸ್ ಸಿ ಅಂತ ಏನಿದೆ ಅಲ್ಲ, ಇದು ಆನ್ಸರ್ ಆಗಿದೆ. ಇಲ್ಲಿ 4.44 KD KC FT ಫ್ಲಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತದೆ. ಸೊ ನಮಗಿಲ್ಲಿ KD ಅಂದರೆ ಏನು ಅಂತಲೂ ಗೊತ್ತು, KC ಅಂದರೆ ಏನಂತ ಗೊತ್ತು, ಅಂದರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಮತ್ತು ಫಾರ್ಮ್ ಫ್ಯಾಕ್ಟರ್ ಅಂತ ಬರ್ತದೆ. ಫ್ರೀಕ್ವೆನ್ಸಿ ಇದು T ಅಂದರೆ ಗೊತ್ತು, ಫ್ಲಕ್ಸ್ ಮ್ಯಾಕ್ಸಿಮಮ್ ಇದು ರೇಷಿಯೋ 4.44 ಅಂತ ಹೇಳ್ತೀವಿ. ಸೊ ಇದು ಎಲ್ಲವನ್ನು ಇಟ್ಕೊಂಡು ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು EMF ಈಕ್ವೇಷನನ್ನು ನಾವಿಲ್ಲಿ ಕಂಡು ಹಿಡಿಬೋದಾಗಿದೆ. ಆಲ್ಟರ್ನೇಟರ್ನ EMF ಈಕ್ವೇಷನ್ ಆಫ್ ಆಲ್ಟರ್ನೇಟರ್ ಇದು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಸಿ ಈಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಹೌ ಆಲ್ಟರ್ನೇಟರ್ಸ್ ಆರ್ ರೇಟೆಡ್ ಅಂತ ಇದೆ. ಆಲ್ಟರ್ನೇಟರ್ಗಳನ್ನು ಹೇಗೆ ರೇಟಿಂಗ್ ಮಾಡ್ತೀವಿ ನಾವು? ಸೊ ಇಲ್ಲಿ KVA, KW, MW, KV ಅಂತ 4 ಆಪ್ಷನ್ಸ್ ಇದೆ. ಸಾಮಾನ್ಯವಾಗಿ ಆಲ್ಟರ್ನೇಟರ್ಸ್ಗಳನ್ನು ನಾವಿಲ್ಲಿ KVA ರೇಟಿಂಗ್ ಅಂತ ಹೇಳ್ತೀವಿ. KVA ರೇಟಿಂಗಲ್ಲಿ ನಾವು ರೇಟಿಂಗ್ ಮಾಡ್ತೀವಿ, ಅಥವಾ MVA ಅಂತೇಳಿ, ಮೆಗಾವ್ಯಾಟ್ ಆಂಪೇರ್, ಕಿಲೋವ್ಯಾಟ್ ಆಂಪೇರ್ ಅಂತಕ್ಕಂಥದ್ದು. ಅದನ್ನು ಬಿಟ್ಟರೆ ನಮಗೆ ಕಿಲೋವ್ಯಾಟ್ ಮತ್ತು ಈ ಮೆಗಾವ್ಯಾಟ್ನಲ್ಲಿ ಹೇಳ್ತೀವಿ ಯಾವಾಗ ಅಂತ ಹೇಳಿದರೆ, ಇನ್ ಕೇಸ್ ದ ಪವರ್ ಫ್ಯಾಕ್ಟರ್ ಆಲ್ಸೋ ಈಸ್ ಟು ಬಿ ಇಂಡಿಕೇಟೆಡ್ ಅಲಾಂಗ್ ವಿತ್ ದ ವ್ಯಾಟೇಜ್ ರೇಟಿಂಗ್ ಅಂತ ಹೇಳಿದಾಗ ಮಾತ್ರ. ಬಟ್ ಹಿಯರ್ ದ KVA ಈಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಫಾರ್ಮುಲಾ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್? ಪರ್ಸೆಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಇನ್ ಆಲ್ಟರ್ನೇಟರ್ ಅಂತ ಇದೆ. ಸೊ ಪರ್ಸೆಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಅಂದ ತಕ್ಷಣ ನಮಗೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ದ ಆಪ್ಷನ್ ಈಸ್ ಬಿ ಏನಿದೆ ಇದು ರೈಟ್ ಆನ್ಸರ್ ಆಗುತ್ತೆ. ಹೇಗೆ ಅಂತ, VNL ಅಂದರೆ ನೋ ಲೋಡ್ ವೋಲ್ಟೇಜ್ ಆಫ್ ದಿ ಆಲ್ಟರ್ನೇಟರ್, VFL ಅಂತ ಹೇಳಿದ್ರೆ, VFL ಅಂತ ಹೇಳಿದ್ರೆ ಫುಲ್ ಲೋಡ್ ವೋಲ್ಟೇಜ್ ಆಫ್ ದ ಆಲ್ಟರ್ನೇಟರ್ ಆಗುತ್ತೆ, ಡಿವೈಡೆಡ್ ಬೈ VFL ಅಂದರೆ ಫುಲ್ ಲೋಡ್ ವೋಲ್ಟೇಜ್ ಆಫ್ ದಿ ಆಲ್ಟರ್ನೇಟರ್ ಇಂಟು 100 ಮಾಡಿದರೆ ಸಾಕು, ನಮಗೆ ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ದಿ ಆಲ್ಟರ್ನೇಟರ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗಿಲ್ಲಿ ಒಂದನ್ನು ನೋಡೋದಾದರೆ ಒಂದು 660 ಮೈನಸ್ 480 ಹೀಗಿದೆಯಪ್ಪ ಒಂದು ರೇಟಿಂಗ್ಸು. 1/480 ಅಂತ ತೊಗೊಂಡ್ರೆ ಇಂಟು 100 ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೊಂದು ಅಪ್ರಾಕ್ಸಿಮೇಟ್ಲಿ 37.5% ಬರುತ್ತೆ. ಈ ರೀತಿ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಆಲ್ಟರ್ನೇಟರ್ ಮಾಡ್ಬೋದಾಗಿದೆ. ದ ಆನ್ಸರ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಸಪ್ಲೈ ಫ್ರೀಕ್ವೆನ್ಸಿ ಆಫ್ ಆನ್ ಆಲ್ಟರ್ನೇಟರ್ ಹ್ಯಾವಿಂಗ್ 6 ಪೋಲ್ಸ್ ರನ್ಸ್ ಎಟ್ 1000 RPM ಅಂತ ಇದೆ. ಸೊ ಇಲ್ಲಿ ಇದಕ್ಕೂ ಕೂಡ ಒಂದು ಫಾರ್ಮುಲಾ ಬರುತ್ತೆ. ಇದು ಸಪ್ಲೈ ಫ್ರೀಕ್ವೆನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಸಪ್ಲೈ ಫ್ರೀಕ್ವೆನ್ಸಿ ಮೀನ್ಸ್ ಎಫ್ ಅಂತ ಏನು ಹೇಳ್ತೀವಿ. F ಈಸ್ ಈಕ್ವಲ್ ಟು PN ಡಿವೈಡೆಡ್ ಬೈ 120 ಅಂತ ಮಾಡಿದರೆ ನಮ್ಗೆ ಇಲ್ಲಿ ಏನು ಮಾಡ್ಬೋದು, ಈ ಆಲ್ಟರ್ನೇಟರ್ನಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿನನ್ನು ಫೈಂಡ್ ಔಟ್ ಮಾಡಲಿಕ್ಕಿದೆ. P ಅಂದರೆ ಗೊತ್ತು, ನಂಬರ್ ಆಫ್ ಪೋಲ್ಸ್, N ಅಂದರೆ ಗೊತ್ತು, RPM ಸ್ಪೀಡು. ಸೊ ನಮಗಿಲ್ಲಿ 6 ಪೋಲ್ಸ್ ಕೊಟ್ಟಿದೆ, ಹಾಗೆ 1000 RPM ಕೊಟ್ಟಿದೆ ಅಂತ ಹೇಳಿದ್ರೆ ಆರಾಮಾಗಿ ನಾವು ಅದನ್ನು ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದಾಗಿದೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವೆರಿ ಸಿಂಪಲ್ ಆಗಿದೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಈಗ ಏನಿದೆ, ಇಲ್ಲಿ ನಮಗೆ P6 ಇದೆ, ಈ 1000 RPM ಇದೆ, ಡಿವೈಡೆಡ್ ಬೈ 120.
ಸೊ ಹಿಂಗೆ ಹಾಕಿಬಿಟ್ರೆ ನಮ್ಗೆ ಆರಾಮಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಗೆ ಬರ್ತಕ್ಕಂಥ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 50 ಹರ್ಟ್ಸ್ ಅಂತ ಬರುತ್ತೆ. ಸೊ ಆನ್ಸರ್ ಈಸ್ ಸಿ 50 ಹರ್ಟ್ಸ್. ನಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು Pn ಡಿವೈಡೆಡ್ ಬೈ 120. ಇಷ್ಟು ಗೊತ್ತಿದ್ರೆ ಸಾಕು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಯಾಲ್ಕುಲೇಟ್ ದಿ ಸ್ಪೀಡ್ ಆಫ್ ಆನ್ ಆಲ್ಟರ್ನೇಟರ್ ಹ್ಯಾವಿಂಗ್ 2 poles ಎಟ್ ಎ ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್. ಇದು ಕೂಡ ಫಾರ್ಮುಲಾ ಬೇಸಲ್ಲಿ ಮಾಡೋಂಥದ್ದು. ನಮಗೆ ಗೊತ್ತಿದೆ ಎನ್ ಸ್ಪೀಡನ್ನು ಕಂಡುಹಿಡಿಬೇಕಾದ್ರೆ ಎನ್ ಈಸ್ ಈಕ್ವಲ್ ಟು 120F ಡಿವೈಡೆಡ್ ಬೈ ಪಿ ಅಂತ ನಮ್ಗೆ ಗೊತ್ತಿದೆ. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿದರೆ ಆಯಿತು, ಬಂದ್ಬಿಡುತ್ತೆ. ಸೊ ಅಲ್ಲಿ 120F ಅಂತ ಹೇಳಿದ್ರೆ ನಮಗೆ ಇಲ್ಲಿ ಏನಿದೆ 120 ಹಾಕ್ಕೊಳ್ಳಿ, ಇಂಟು ಎಷ್ಟಪ್ಪ ಎಫ್ ಅಂದರೆ 50 ಇದೆ ಇಲ್ಲಿ ನೋಡಿ. ಸೊ ಹೌದಾ, 120F ಡಿವೈಡೆಡ್ ಬೈ ಪಿ ಅಂತ ಹೇಳಿದ್ರೆ ನಂಬರ್ ಆಫ್ ಪೋಲ್ಸ್ 2 ಪೋಲ್ ಇದೆ. 12 ಇಲ್ಲಿ 60 ಅಂದರೆ 6000 ಆಗುತ್ತೆ, ಡಿವೈಡೆಡ್ ಬೈ 2 ಅಂದರೆ 3000 ಆಗುತ್ತೆ. ಸೊ ಅಲ್ಲಿಗೆ ಆಯ್ತಲ್ಲ, ಆನ್ಸರ್ ಇದೆಯಾ 3000 ಅಂದರೆ ಎಸ್, ಸಿ ಈಸ್ ದ ರೈಟ್ ಆನ್ಸರ್, 3000 ಅಂತ ಹೇಳ್ಬೋದು. ವೆರಿ ಸಿಂಪಲ್. ಎನ್ ಈಸ್ ಈಕ್ವಲ್ ಟು 120F ಡಿವೈಡೆಡ್ ಬೈ ಪಿ ಅಂತಕ್ಕಂಥ ಫಾರ್ಮುಲಾ ಗೊತ್ತಿದ್ದರೆ ಇದಕ್ಕೆ ಆನ್ಸರ್ ಆರಾಮಾಗಿ ಮಾಡ್ತೀವಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಕಂಡೀಷನ್ ದ ಲ್ಯಾಂಪ್ಸ್ ಬಿಕಮ್ ಡಾರ್ಕ್ ಇನ್ ಡಾರ್ಕ್ ಲ್ಯಾಂಪ್ ಮೆಥಡ್ ಆಫ್ ಪ್ಯಾರಲಲ್ ಆಪ್ರೇಷನ್ ಆಫ್ 2 ಆಲ್ಟರ್ನೇಟರ್ಸ್. ನಮಗೆ ಗೊತ್ತಿದೆ ಆಲ್ಟರ್ನೇಟರ್ಗಳನ್ನು ಪ್ಯಾರಲಲ್ ಆಪ್ರೇಷನ್ ಮಾಡಬೇಕಾದ್ರೆ, ಅಂದರೆ ಒಂದು ಆಲ್ಟರ್ನೇಟರ್ನ ಸಪ್ಲೈ ನಮಗೆ ಲೋಡ್ಗೆ ಸಾಕಾಗ್ತಾ ಇಲ್ಲ ಅಂದಾಗ, ಸೊ ನಾವು ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, 2 ಸ್ಮಾಲ್ KVA ರೇಟಿಂಗ್ಸಲ್ಲಿರ್ತಕ್ಕಂಥ ಆಲ್ಟರ್ನೇಟರ್ಗಳನ್ನು ಪ್ಯಾರಲಲ್ ಆಪ್ರೇಷನ್ ಮಾಡಿ ಆ ಲೋಡನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಪ್ಯಾರಲಲ್ ಆಪ್ರೇಷನನ್ನು ಮಾಡ್ಕೊಳ್ತಾ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಪ್ಯಾರಲಲ್ ಆಪ್ರೇಷನ್ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳಿರ್ತವೆ. ಹಾಗೆಯೇ ಅದನ್ನು ಈ ಡಾರ್ಕ್ ಲ್ಯಾಂಪ್ ಮೆಥಡಲ್ಲಿ, ಹಾಗೆ ಇನ್ನೊಂದು ಸಿಂಕ್ರೊನೋಸ್ಕೋಪ್ ಮೆಥಡಲ್ಲಿ ನಾವು ಇದನ್ನು ಪ್ಯಾರಲಲ್ ಆಪ್ರೇಷನನ್ನು ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಡಾರ್ಕ್ ಲ್ಯಾಂಪ್ ಮೆಥಡಲ್ಲಿ ಮಾಡಿದಾಗ ರಿಸಲ್ಟ್ ಏನಿದೆ ಅಂತ ಹೇಳಿದ್ರೆ, ಇಟ್ಸ್ ದ ಲ್ಯಾಂಪ್ಸ್ ಬಿಕಮ್ ಡಾರ್ಕ್ ಇನ್ ಡಾರ್ಕ್ ಲ್ಯಾಂಪ್ ಮೆಥಡ್ ಆಫ್ ಪ್ಯಾರಲಲ್ ಆಪ್ರೇಷನ್ ಆಫ್ 2 ಆಲ್ಟರ್ನೇಟರ್. ವಾಟ್ ಈಸ್ ದ ಕಂಡೀಷನ್ ಅಂತ ಇಲ್ಲಿ ಕ್ವಶನ್ ಇದೆ. 4 ಆಪ್ಷನ್. ಟರ್ಮಿನಲ್ ವೋಲ್ಟೇಜ್ ಆರ್ ಈಕ್ವಲ್ ಅಂತ ಇದೆ, ವೋಲ್ಟೇಜ್ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಈಕ್ವಲ್, ವೋಲ್ಟೇಜ್ ಆ್ಯಂಡ್ ಪವರ್ ರೇಟಿಂಗ್ಸ್ ಆರ್ ಈಕ್ವಲ್, ಫ್ರೀಕ್ವೆನ್ಸಿ ಆರ್ ಸೇಮ್ ಇನ್ ದ ಬೋತ್ ಆಲ್ಟರ್ನೇಟರ್. ಸೊ ವೋಲ್ಟೇಜ್ ಆ್ಯಂಡ್ ಫ್ರೀಕ್ವೆನ್ಸಿ ಆರ್ ಈಕ್ವಲ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಡಾರ್ಕ್ ಲ್ಯಾಂಪ್ ಮೆಥಡಲ್ಲಿ ದ ಲ್ಯಾಂಪ್ಸ್ ಬಿಕಮ್ ಡಾರ್ಕ್ ಇನ್ ದ ಡಾರ್ಕ್ ಲ್ಯಾಂಪ್ ಮೆಥಡ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯಾರಲಲ್ ಆಪ್ರೇಷನ್ ಆಫ್ ಆಲ್ಟರ್ನೇಟರ್ನಲ್ಲಿ ಬರ್ತಕ್ಕಂಥ ಕ್ವಶನ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಟು ಕಾಂಪನ್ಸೇಟ್ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಇನ್ ಎನ್ ಆಲ್ಟರ್ನೇಟರ್ ಅಂತ ಇಲ್ಲಿದೆ ಕ್ವಶನು. ಅಲ್ಲಿ ನಮಗೆ ಗೊತ್ತಿದೆ, ನಮಗೆ 4 ಆಪ್ಷನ್ನಲ್ಲಿ ರಿಡ್ಯೂಸಿಂಗ್ ದ ಸ್ಪೀಡ್ ಆಫ್ ಆಲ್ಟರ್ನೇಟರ್, ರಿಡ್ಯೂಸಿಂಗ್ ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್, ಇನ್ಕ್ರೀಸಿಂಗ್ ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಸ್ಪೀಡ್ ಆಫ್ ಆಲ್ಟರ್ನೇಟರ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇಲ್ಲಿ ನಮಗೆ ಈ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಏನಿದೆ, ಇದನ್ನು ಕಾಂಪೆನ್ಸೇಟ್ ದಿ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಇನ್ ಎನ್ ಆಲ್ಟರ್ನೇಟರ್. ಹೇಗೆ ಮಾಡ್ತೀವಿ ಇದನ್ನು ಅಂತ ಅನ್ನೋದಾದರೆ, ನಾವಿಲ್ಲಿ ಏನು ಮಾಡ್ತೀವಿ, ಈ ಇನ್ಕ್ರೀಸಿಂಗ್ ದ ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್ ಮಾಡೋದ್ರ ಮುಖಾಂತರ ನಾವು ಇದನ್ನು ಏನು ಮಾಡ್ಬೋದು ಅಂದರೆ, ಈ ಕಾಂಪೆನ್ಸೇಟ್ ಆಫ್ ದಿ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಅಂತ ಏನಿದೆ ಇದನ್ನು ಸರಿಪಡಿಸ್ಬೋದಾಗಿದೆ. ಸೊ ಇನ್ಕ್ರೀಸಿಂಗ್ ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್ ಅನ್ನೋದು ಇಲ್ಲಿ ಆನ್ಸರ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಯೂಸ್ ಆಫ್ ಸಿಂಕ್ರೊನೋಸ್ಕೋಪ್ ಅಂತ. ಸಿಂಕ್ರೊನೋಸ್ಕೋಪ್ ಅಂದರೆ ಏನು, ಇದು ಕೂಡ ಒಂದು ಟೈಪ್ ಆಫ್ ದಿ ಪ್ಯಾರಲಲ್ ಆಪ್ರೇಷನ್ ಅಂತಲೇ ಹೇಳ್ಬೋದು. ಸೊ ಸಿಂಕ್ರೊನೋಸ್ಕೋಪ್ ಮೆಥಡಲ್ಲಿ ಕೂಡ ನಾವು ಮಾಡ್ತಿರ್ತೀವಿ. ಸೊ ಇಲ್ಲಿ ಆನ್ಸರಲ್ಲಿ ನಮಗೆ ಆಪ್ಷನ್ಸ್ಗಳಲ್ಲಿ ಏನಿದೆ ಇಲ್ಲಿ ಅಂತ ಹೇಳಿದ್ರೆ, ಅಡ್ಜಸ್ಟ್ ದ ಔಟ್ಪುಟ್ ವೋಲ್ಟೇಜ್, ಅಡ್ಜಸ್ಟ್ ದ ಫೇಸ್ ಸೀಕ್ವೆನ್ಸ್, ಅಡ್ಜಸ್ಟ್ ದ ಸಪ್ಲೈ ಫ್ರೀಕ್ವೆನ್ಸಿ ಆ್ಯಂಡ್ ಇಂಡಿಕೇಟ್ ದ ಕರೆಕ್ಟ್ ಇನ್ಸ್ಟಂಟ್ ಫಾರ್ ಪ್ಯಾರಲಲಿಂಗ್. ಸೊ ಏನು ನಮಗೆ ಇಂಡಿಕೇಟ್ ದ ಕರೆಕ್ಟ್ ಇನ್ಸ್ಟಂಟ್ ಫಾರ್ ಪ್ಯಾರಲಲಿಂಗ್ ಇದೆ, ಈ ಸಿಂಕ್ರೊನೋಸ್ಕೋಪ್ ಮೆಥಡಲ್ಲಿ ನಾವು ಇದನ್ನು ಮಾಡ್ತೀವಿ. ಸೊ ಅಲ್ಲಿ ಏನಾಗಿರಬೇಕು ಅಂತ ಹೇಳಿದ್ರೆ, ಆಲ್ ಆರ್ ಇನ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಆಗಿರ್ತದೆ, ಹಾಗೆ ಆಲ್ ಆರ್ ಇನ್ ಫೇಸ್ ಆಗಿರಬೇಕು, ಆಮೇಲೆ ಹ್ಯಾವ್ ದ ಸೇಮ್ ಫ್ರೀಕ್ವೆನ್ಸಿ ಇರಬೇಕು. ಇವೆಲ್ಲವನ್ನೂ ನೋಡಬೇಕಾದ್ರೆ ನಾವು ಈ ಸಿಂಕ್ರೊನೋಸ್ಕೋಪ್ ಮೆಥಡಲ್ಲಿ ಚೆಕ್ ಮಾಡ್ತೀವಿ. ಸೊ ಇದೇನು ಮಾಡ್ತದೆ, ಇಟ್ ಈಸ್ ಡಿಟರ್ಮಿನ್ ದಿ ಕರೆಕ್ಟ್ ಇನ್ಸ್ಟಂಟ್ ಆಫ್ ಕ್ಲೋಸಿಂಗ್ ದ ಸ್ವಿಚ್ ವಿಚ್ ಕನೆಕ್ಟ್ಸ್ ಆ್ಯನ್ ಆಲ್ಟರ್ನೇಟರ್ ಟು ಬಿ ಪವರ್ ಸ್ಟೇಷನ್ ಬಸ್ ಬಾರ್ಸ್ ಪ್ಯಾರಲಲ್ ಆಪ್ರೇಷನಲ್ಲಿ. ಸೊ ದ ಆನ್ಸರ್ ಈಸ್ ಡಿ ಈಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದ ಇಕ್ವಿಪ್ಮೆಂಟ್ ದಟ್ ಪ್ರೊವೈಡ್ಸ್ DC ಟು ದ ರೋಟರ್ ಆಫ್ ಆಲ್ಟರ್ನೇಟರ್. ಸೊ ಇಲ್ಲಿ
ಒಂದು ಪಾರ್ಟ್ ಇದೆ ನಮಗೆ ಇಲ್ಲಿ ಆಲ್ಟರ್ನೇಟರ್ನಲ್ಲಿ. ಯಾವುದದು? ಎಕ್ಸೈಟರ್, ಇನ್ವರ್ಟರ್, ಕನ್ವರ್ಟರ್, ಸಿಂಕ್ರನೈಸರ್ ಅಂತ 4 ಆಪ್ಷನ್ ಇದೆ. ಯಾವುದು ನಮಗೆ ಈ ಒಂದು ಇಕ್ವಿಪ್ಮೆಂಟ್ ಪ್ರೊವೈಡ್ಸ್ DC ಟು ದ ರೋಟರ್ ಆಫ್ ದಿ ಆಲ್ಟರ್ನೇಟ್ ಮಾಡುತ್ತೆ ಅಂತ ಹೇಳಿದರೆ ದಟ್ ಈಸ್ ಎಕ್ಸೈಟರ್ ಅಂತೇಳಿ ಆನ್ಸರ್ ಬರುತ್ತೆ. ಸೊ ಏನಿದೆ ಎಕ್ಸೈಟರ್ ಇದೆ? ದ ಎಕ್ಸೈಟರ್ ಇದೆ ದ ಫೀಲ್ಡ್ ಕಾಯಿಲ್ಸ್ ಆರ್ ಆನ್ ದ ಸ್ಟೇಟರ್ and its armature is on the rotor. Same AC output from the exciter, armature is fed through a set of the diodes that are also mounted on the rotor to produce a DC voltage ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೈ ಎಕ್ಸೈಟರ್ ಏನಿದೆಲ್ಲ ಇದು ನಮಗೆ ಏನು ಮಾಡುತ್ತೆ, ದಿಸ್ ಇಕ್ವಿಪ್ಮೆಂಟ್ ಈಸ್ ದ ಪ್ರೊವೈಡ್ಸ್ ಅ DC ಟು ದ ರೋಟರ್ ಆಫ್ ದ ಆಲ್ಟರ್ನೇಟರ್ ಅಂತ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಡ್ಯಾಂಪರ್ ವೈಂಡಿಂಗ್ ಇನ್ ಆಲ್ಟರ್ನೇಟರ್? ಇಲ್ಲಿ ಡ್ಯಾಂಪರ್ ವೈಂಡಿಂಗ್ ಅಂತಂದು ಬರುತ್ತೆ, ಅದ್ರ ಉದ್ದೇಶ ಏನು ಅಂತ ಹೇಳ್ತದೆ. ಇಲ್ಲಿ ಆಪ್ಷನ್ಸಲ್ಲಿ ರೆಡ್ಯೂಸಸ್ ದ ಕಾಪರ್ ಲಾಸ್, ರೆಡ್ಯೂಸಸ್ ದ ವಿಂಡೇಜ್ ಲಾಸ್, ರೆಡ್ಯೂಸಸ್ ದ ಹಂಟಿಂಗ್ ಎಫೆಕ್ಟ್, ಇಂಪ್ರೂವ್ಸ್ ದ ವೋಲ್ಟೇಜ್ ರೆಗ್ಯುಲೇಷನ್ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಇಲ್ಲಿ ಹಂಟಿಂಗ್ ಅಂತ ಏನಿದೆ, ಇಟ್ಸ್ ಎ ಫಿನಾಮಿನನ್ ಇನ್ ಆಲ್ಟರ್ನೇಟರ್ ವಿಚ್ ಈಸ್ ಕಾಸ್ಡ್ ಬೈ ದಿ ಕಂಟಿನ್ಯೂಯಸ್ ಫ್ಲಕ್ಚುಯೇಷನ್ ಇನ್ ಲೋಡ್ ಅಂತ ಹೇಳ್ತಾರೆ. ಏನು ಲೋಡಲ್ಲಿ ಫ್ಲಕ್ಚುಯೇಷನ್ ಆಗ್ತಿರ್ತದೆ, ಕಂಟಿನ್ಯೂಯೇಷನ್ ಫ್ಲಕ್ಚುಯೇಷನ್ ಇರ್ತದಲ್ಲ, ಅಂಥ ಸಂದರ್ಭದಲ್ಲಿ ವೆನ್ ದ ಲೋಡ್ ಆನ್ ದ ಆಲ್ಟರ್ನೇಟರ್ ಈಸ್ ಫ್ರೀಕ್ವೆನ್ಸಿ ಚೇಂಜಿಂಗ್ ಆಗ್ತಿರ್ತದೆ, ವೆನ್ ದ ರೋಟರ್ ಆಫ್ ದ ಆಲ್ಟರ್ನೇಟರ್ ರನ್ಸ್ ಅನ್ಸ್ಟಡಿಲಿ ಮೇಕಿಂಗ್ ಎ ನಾಯ್ಸ್ ಆಫ್ ಎ ವಿಷಲ್ ಡ್ಯೂ ಟು ಆಸಿಲೇಷನ್ಸ್ ಆರ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಸೆಟಪ್ ಇನ್ ದ ರೋಟಾರ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ದಿ ಹಂಟಿಂಗ್ ಅಂತ ಹೇಳ್ಬೋದು. ಸೊ ಈ ಹಂಟಿಂಗ್ ಎಫೆಕ್ಟನ್ನು ನಾವೇನು ಮಾಡ್ತೀವಿ ಇಲ್ಲಿ ಈ ರೆಡ್ಯೂಸಸ್ ದ ಹಂಟಿಂಗ್ ಎಫೆಕ್ಟ್ ಅಂತ ಹೇಳ್ತದೆ. ಸೊ ದಟ್ ಈಸ್ ವೈ ಆನ್ಸರ್ ಈಸ್ ಸಿ, ರೆಡ್ಯೂಸ್ ದ ಹಂಟಿಂಗ್ ಎಫೆಕ್ಟ್. ಏನು ಈ ಡ್ಯಾಂಪರ್ ವೈಂಡಿಂಗ್ ಇದೆ, ಸೊ ಹಂಟಿಂಗ್ ಈಸ್ ಪ್ರಿವೆಂಟೆಡ್ ಬೈ ದಿ ಡ್ಯಾಂಪರ್ ವೈಂಡಿಂಗ್ಸ್ ಅಂತ ಹೇಳ್ಬೋದು. ಹಂಟಿಂಗ್ ಈಸ್ ಪ್ರಿವೆಂಟೆಡ್ ಬೈ ದಿ ಡ್ಯಾಂಪರ್ ವೈಂಡಿಂಗ್ ಪ್ರೊವೈಡೆಡ್ ಇನ್ ದ ಫೀಲ್ಡ್ ಪೋಲ್ ಕೋರ್ ಅಂತಲೂ ಬರ್ತದೆ. ಸೊ ಆನ್ಸರ್ ಈಸ್ ಸಿ, ರೆಡ್ಯೂಸಸ್ ದ ಹಂಟಿಂಗ್ ಎಫೆಕ್ಟ್. ಸೊ ದಟ್ ಈಸ್ ವೈ ಯಾವುದು ಡ್ಯಾಂಪರ್ ವೈಂಡಿಂಗನ್ನು ನಾವಿಲ್ಲಿ ಆಲ್ಟರ್ನೇಟ್ರಲ್ಲಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ನಾನು ನಿಮಗೆ ಮುಟ್ಟಿಸಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋಗಳನ್ನೆಲ್ಲ ಚೆನ್ನಾಗಿ ನೋಡ್ತಾ ಬನ್ನಿ. ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆಯೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಸಿ ಯು ಎಟ್ ನೆಕ್ಸ್ಟ್ ವಿಡಿಯೋ.